ಮಾಡಬೇಕಾಗುತ್ತೆ. ಹೀಗೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳು ಹಿರಿಯ ಶ್ರೀಗಳ ಆಧ್ಯಾತ್ಮದ ಪದವನ್ನು ಕ್ರಮಿಸಿದ್ದ ಸಚ್ಚಿಂತನೆ ಸದ್ವಿಚಾರ ಜ್ಞಾನಪೂರ್ಣ ಜಗನ್ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗನ್ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗನ್ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಭೋಗ ಭವನೆ ರಮಣೀಯಂ. ಯಾಕಂದ್ರೆ ಭಾರತದ ಆತ್ಮ ನಮ್ಮ ಸಂಸ್ಕೃತ ಅಂತಂದ್ರೆ ಈ ಸಂಸ್ಕೃತಕ್ಕೆ ನಮಗೆ ಸಲ್ಲಬೇಕಾದಂತಹ ಸವಲತ್ತುಗಳು ಇನ್ನೂ ಕೂಡ ವಿದ್ಯಾರ್ಥಿಗಳ ನಿಂತಿದೆ. ಜೊತೆಗೆ ಸಂಸ್ಕೃತ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮಗೆ ಮಠಮಾನ್ಯ ಆಶ್ರಯ ಮುಖ್ಯವಾಗಿದ್ದು ನಮಗೆ ಯಾವುದೇ ರೀತಿಯ ಗೌರವಗಳಾಗಲಿ ಸಂಸ್ಕೃತ ಗೌರವವಾಗಿ ಒಂದು ಕೂಡ ರಾಜ್ಯದಲ್ಲಿಲ್ಲ. ಆದ್ದರಿಂದ ರಾಜ್ಯ ಮಟ್ಟದಲ್ಲಾದರೂ ಒಂದು ಗೌರವನ ನಮ್ಮ ಸಂಸ್ಕೃತ ಗೌರವ ಕಂಡು ನಾವು ಪರಿಕಲ್ಪನೆ ಮತ್ತೆ ನಾವು ಒಂದು ಅನ್ರೈಡಿಂಗ್ ಸ್ಕೇಲಲ್ಲಿ ನಮ್ಮ ಜೀವನವನ್ನು ಸಾಗಿಸಿದ್ದಾರೆ. ಏನಾದರೂ ಇದಕ್ಕೆ ಒಂದು ತರಬೇತಿ ಸಂಸ್ಕೃತದ ಮೂಲಕ ಸಂಸ್ಕಾರ, ಈ ಸಂಸ್ಕೃತ ಮತ್ತು ಸಂಸ್ಕಾರದ ಮೂಲಕ ಒಂದು ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಏನಾದ್ರು ಉಳಿಬೇಕು ಅಂತ ಹೇಳಿದ್ರೆ ಸಂಸ್ಕೃತಿಯಿಂದ ಮಾತ್ರ ಅಂತ ಹೇಳೋದಕ್ಕೆ ಯಾವ ಹಿಂದೆ ಇಲ್ಲ. ಯಾಕೆಂದ್ರೆ ನಾನೊಬ್ಬ ಹೊರಡಾದಂತ ಕಲ್ಲು, ನಾನು ಒಬ್ಬ ಹೊರಡಾದ ಕಲ್ಲನ್ನು ಇವತ್ತು ವಿಗ್ರಹ ಆಗಿರೋದಾದ್ರೆ ಅದಕ್ಕೆ ಸಂಸ್ಕೃತ ಬೇಕಾಗುತ್ತೆ. ನಾನು ಸಂಸ್ಕೃತ ಅಧ್ಯಯನ ಮಾಡಿ ಹೋಗುತ್ತಿದ್ರೆ ಯಾವಾಗಲೂ ಹೋಗೋದು ಕೂಲಿಗಳನ್ನಾಗಿ ಅವರ ಶಯನೇ ಶಯನೇಯಂ. ಯಾವ ರೀತಿ ಶಿಕ್ಷಕರಿಗೆ ಒಂದು ಅವರು ಶಿಕ್ಷಕರವರ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಆ ವಿಷಯವನ್ನು ಕುರಿತು ಮಾತನಾಡಿದಂತಹ ಪ್ರೊಫೆಸರ್ ಮಲ್ಲಿಕಾರ್ಜುನ ಜಿ ವೆಂಕಟೇಶ್ವರ ಅವರೇ, ಉಪನ್ಯಾಸವನ್ನು ನೀಡಲಿರ್ತಕ್ಕಂತಹ ಶ್ರೀ ಆದರ್ಶ ಗೋಖಲೆ ಅವರೇ, ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕರಾದ ಪ್ರೊಫೆಸರ್ ಸಿ ಪಾಲಯ್ಯ ಅವರೇ, ಪ್ರಾಸ್ತಾವಿಕ ನುಡಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ವಿದ್ವಾನ್ ಎಚ್ ಪಿ ಗಂಗಾಧರಯ್ಯ ಅವರೇ, ಭೋಗ ಭವನೆ ರಮಣೀಯಂ ನ ಚ ಶುಕ ಶಯನೇ ಶಯನೇಯಂ ಅಹರ್ನಿಶಂ ಜಾಗರಣೀಯಂ ಲೋಕಹಿತಂ ಮಮ ಕರಣೀಯಂ ಅಹರ್ನಿಶಂ ಜಾಗರಣೀಯಂ ಲೋಕಹಿತಂ ಮಮ ಕರಣೀಯಂ. ಫೆಬ್ರವರಿ 5 ನಿಮಗೆ ಗೊತ್ತಿರುವಂತಹ ನಮ್ಮ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಗೊತ್ತಾಗ್ತದೆ. ನಾಲ್ಕು ಮುಖಾಂತರ ಅವರ ಆಶೀರ್ವಾದದ ಫಲವಾಗಿ ಒಂದು ಕಾರ್ಯಕ್ರಮದ ಸಂಚಾಲನವನ್ನು ಮಹೋತ್ಸವದಲ್ಲಿ ನಾವು ಎಫ್ಟಿವಿ ತಗೊಂಡಿದ್ದೇವೆ. ಫ್ಯಾಕ್ಟರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಪ್ರತಿ ಜಿಲ್ಲೆಯಲ್ಲಿ ಈ ಸಂಸ್ಕೃತೋತ್ಸವದಿಂದ ಮುಂದಿನ ಸಂಸ್ಕೃತೋತ್ಸವಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಅಷ್ಟು ಕಾರ್ಯಕ್ರಮ ಲೋಕಹಿತಂ ಮಮ ಕರಣೀಯಂ ಮನಸಾ ಸತತಂ ಸ್ಮರಣೀಯಂ ಮನಸಾ ಸತತಂ ಸ್ಮರಣೀಯಂ. ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘದ ವತಿಯಿಂದ ವಾರ್ಷಿಕ ಮಹಾ ಅಧಿವೇಶನ ಶೈಕ್ಷಣಿಕ ಸಮ್ಮೇಳನ ಉದ್ಘಾಟನೆಗೊಂಡು ಮೊದಲ ಹಂತದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ದೇಶದ ಬಹು ಪ್ರಮುಖವಾದಂಥ ಒಂದು ಭಾಷೆ ಸಂಸ್ಕೃತ. ಸಂಸ್ಕೃತ ಮತ್ತು ಸಂಸ್ಕೃತಿ ಹಾಲು ಮತ್ತು ಬಿಳಿಯ ಬಣ್ಣವನ್ನು ಬೇರ್ಪಡಿಸಲಾಗದಷ್ಟು ತನ್ಮಯತೆಯನ್ನು
ತಾದಾತ್ಮ್ಯತೆಯನ್ನು ಹೊಂದಿರ್ತಕ್ಕಂಥ ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸ ಉದಾರಚರಿತಾನಾಂತು ವಸುದೈವ ಕುಟುಂಬ. ಅರ್ಥ ಸರಳವಾಗಿದೆ. ಇಂತಹದೊಂದು ತತ್ವವನ್ನು ಜಗತ್ತಿಗೆ ಬೋಧಿಸಿದ, ಅನುಸರಿಸಿದ, ಅನುಷ್ಠಾನಿಸಿದ ಒಂದು ದೇಶ ನಮ್ಮದು. ಇಂತಹ ದೇಶ ಬೇರೆಯವರನ್ನು ಕೀಳಾಗಿ ಕಾಣುತ್ತೆ ಅಂತಕ್ಕಂಥದ್ದನ್ನೇ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿದೆ. ಅದಕ್ಕಾಗಿ ಕವಿ ಕುವೆಂಪುರವರು ಸದಾ ಹೇಳಿ ಅವರ ಪ್ರವಚನಗಳ, ಅವರ ಭಾಷಣದ ಪ್ರಾರಂಭದಲ್ಲಿಯೇ ಸರ್ವ ಭಾಷಾಮಯಿ ಸರಸ್ವತಿಗೆ ನನ್ನ ನಮಸ್ಕಾರಗಳು ಅಂತಲೇ ಹೇಳ್ತೀವಿ. ಆಗಿದ ಮೇಲೆ ಸಂಸ್ಕೃತಕ್ಕೆ ಸರ್ವ ಭಾಷೆಗಳಿಗೂ ಇರುವಷ್ಟೇ ಸ್ಥಾನಮಾನ ಇರೋದಾದರೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂತಕ್ಕಂಥದ್ದು ಭಾವನೆ ನಮ್ಮೆಲ್ಲರಿಗೂ ಕೂಡ ಬರುತ್ತೆ. ಜಾತು ದುಃಖಂ ಗಣನೀಯಂ ನ ಚ ನಿಜ ಸೌಖ್ಯಂ ಮನನೀಯಂ ನ ಜಾತು ದುಃಖಂ ಗಣನೀಯಂ ನ ಚ ನಿಜ ಸೌಖ್ಯಂ ಮನನೀಯಂ ಕಾರ್ಯಕ್ಷೇತ್ರ